ಓಕೆ, ನಿನ್ನೆ ಶವ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಯಿತು, ಶವವನ್ನ ಹೂತಿಟ್ಟಂತ ಸ್ಥಳವನ್ನ ಗುರುತು ಮಾಡಿದ್ದಾನೆ ಅನಾಮಿಕ ಮೊನ್ನೆ. ಸೊ ನಿನ್ನೆ ಆ ಒಂದು ಶವವನ್ನ ಹೂತಿಟ್ಟ ಪ್ರದೇಶಕ್ಕೆ SIT ಟೀಮ್ ಹೋಯಿತು, ತಹಶೀಲ್ದಾರ್ ಹೋದ್ರು, ಇವರ ಸಮ್ಮುಖದಲ್ಲಿ ಅದನ್ನ ಅಗೆಯೋ ಕೂಡ ಪ್ರಕ್ರಿಯೆ ಆಯಿತು. ಹಾಗಾದ್ರೆ ಇವತ್ತೇನಾಗುತ್ತೆ? ಇವತ್ತು ಕೂಡ ಮುಂದುವರಲಿದೆ ಈ ಪ್ರಕ್ರಿಯೆ. ಆತ ಒಂದೆರಡು ಪ್ಲೇಸ್ ಹೇಳಲಿಲ್ಲ, 14 ಪ್ಲೇಸ್ಗಳನ್ನು ಈಗಾಗಲೇ ಗುರುತು ಮಾಡಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಮುಂದುವರಲಿದೆ SIT ಶೋಧ ಕಾರ್ಯ. ಅಗೆಯುವ ಕಾರ್ಯ ತೀವ್ರಗೊಳಿಸಲು SIT ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾರ್ಮಿಕರನ್ನ ಮೂರು ತಂಡಗಳಾಗಿ ವಿಂಗಡಿಸಿ SIT ಈಗ ತೀರ್ಮಾನ ತೆಗೆದುಕೊಂಡಿರುವಂತದ್ದು. 3 ತಹಶೀಲ್ದಾರ್, ಸರ್ಕಾರಿ ಪಂಚರು ಹಾಗೆ ಕಾರ್ಮಿಕರ ನಿಯೋಜನೆ ಕೂಡ ಮಾಡಲಾಗಿದೆ. ಅಂದ್ರೆ 3 ತಹಶೀಲ್ದಾರ್ ಅಂತ ಹೇಳಿದ್ರೆ ಬೇರೆ ತಾಲೂಕಿನ ತಹಶೀಲ್ದಾರ್ಗಳ ಸಮ್ಮುಖದಲ್ಲಿ ಅಗೆಯುವ ಕಾರ್ಯ ಆಗುತ್ತೆ. ಇವತ್ತು ಏಕಕಾಲದಲ್ಲಿ 3 ಸಮಾಧಿ ಅಗೆಯಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕಾರ್ಮಿಕರ ಮೂಲಕವೇ ಅಗೆಯುವ ಕಾರ್ಯಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸದ್ಯಕ್ಕೆ JCB ಬಳಸುವ ತೀರ್ಮಾನ ಕೈಬಿಟ್ಟಿದೆ SIT. ಅಸ್ಥಿಪಂಜರಕ್ಕೆ ಹಾನಿ ಸಾಧ್ಯತೆ ಹಿನ್ನೆಲೆಯಲ್ಲಿ JCB ಬಳಕೆ ಬಂದ್ ಮಾಡಲಾಗಿದೆ. ಇಂದು ಉಳಿದ ಸ್ಥಳದಲ್ಲಿ ನಡೆಯಲಿದೆ ಅಗೆಯುವ ಕಾರ್ಯ. ಒಟ್ಟು 13 ಕಡೆ ಜಾಗ ಗುರುತು ಮಾಡಿರುವಂತಹ SIT ತಂಡ ತೀವ್ರಗತಿಯಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಈ ಬುರುಡೆ ರಹಸ್ಯ ಬಯಲಾಗುತ್ತಾ ಅಥವಾ ಆತ ಹೇಳಿದ್ದು ಬುರುಡೆ ಕಥೆನಾ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ. ಎಲ್ಲರ ಚಿತ್ತ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಈ ಬುರುಡೆಯತ್ತ, ಅಂದ್ರೆ ಬುರುಡೆ ಅಗೆಯುವ ಕಾರ್ಯ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ 3 ತಹಶೀಲ್ದಾರ್ ಇರ್ತಾರೆ. ನಿನ್ನೆ ಒಬ್ರು ತಹಶೀಲ್ದಾರ್ ಇದ್ರು, ಆದ್ರೆ ಇವತ್ತು ಪ್ರಕ್ರಿಯೆ ಕೂಡ ಸ್ವಲ್ಪ ವೇಗಗತಿಯಲ್ಲಿ ಸಾಗಬೇಕಾಗತ್ತೆ. ಇನ್ನೊಂದಿಷ್ಟು ಬ್ಯಾಲೆನ್ಸ್ ಇದೆ ಸ್ಥಳಗಳನ್ನ. ಸೊ ಈ ನಿಟ್ಟಿನಲ್ಲಿ ಬೇರೆ ತಾಲೂಕಿನ ತಹಶೀಲ್ದಾರ್ಗಳನ್ನು ಕೂಡ ಇಲ್ಲಿ ನೇಮಕ ಮಾಡಿಕೊಂಡು ಅಗೆಯುವಂತ ಪ್ರಕ್ರಿಯೆ ಆಯಿತು. ಆದ್ರೆ ನಿನ್ನೆ ಸಿಕ್ಕಿಲ್ಲ, ಸೊ ಬುರುಡೆ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಅಲ್ಲಿಗೆ ಎಲ್ಲವೂ ಕೂಡ ಕ್ಲೋಸ್ ಅಲ್ಲ. ಯಾಕಂದ್ರೆ ಬೇರೆ ಬೇರೆ ಸ್ಥಳ ಇದೆ. ಇಲ್ಲಿ ಇಡೀ ಕರ್ನಾಟಕದ ಜನತೆಯ ಪರವಾಗಿ ರೆಬೆಲ್ ಟಿವಿ ಮಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಆತ ತೋರಿಸಿರುವಂತ ಪ್ರತಿ ಸ್ಥಳದಲ್ಲೂ ಆತ ಎಷ್ಟು ಗಾತ ಹೇಳ್ತಾನೆ ಅಷ್ಟವರೆಗೂ ಕೂಡ ಹೊಂಡವನ್ನ ತೆಗಿಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಜನರಿಗೂ ಕೂಡ ಅದರ ಬಗ್ಗೆ ಗೊಂದಲ ಇರಬಾರ್ದು. ಆತ ಹೇಳಿದ ಪ್ಲೇಸ್ ಯಾವುದು, ಆತ ಇನ್ನೂ 6 ಅಡಿ ಅಂತ ಹೇಳಿದ್ರೆ ಇನ್ನೊಂದಿಷ್ಟು 3 ಅಡಿ ತೋಡಬೇಕಿತ್ತು, ಆದ್ರೆ SIT ಅಧಿಕಾರಿಗಳು ಅಲ್ಲಿಗೆ ಕೈ ಬಿಟ್ಬಿಟ್ರು. ಆ ಮಾತೆಲ್ಲ ಬರಬಾರ್ದು. ನಾಳೆ ಜನರಿಗೆ ಗೊಂದಲ ಬರಬಾರ್ದು. ಮುಂದೆ ಅದು ಕೇಸ್ ಏನಾದ್ರೂ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋದಂತ ಸಂದರ್ಭದಲ್ಲಿ ಮತ್ತೆ ಸಾಕ್ಷಿ ನಾಶ ಆಗುತ್ತೆ. ಆ ಹಿಂದೆ ಆತ ತೋರಿಸಿರುವಂತ ಬಾಡಿಗಳು ಯಾರೋ ಎತ್ತಾಕೊಂಡು ಹೋಗ್ಬಿಟ್ರು ಮಧ್ಯದಲ್ಲಿ, ಆ ಮಾತುಗಳೆಲ್ಲ ಬರಬಾರ್ದು. ಈ ನಿಟ್ಟಿನಲ್ಲಿ ಆತ ಎಷ್ಟು ಗಾತವನ್ನ ತೆಗೆಯೋಕೆ ಹೇಳ್ತಾನೆ ಅಷ್ಟು ಗಾತವನ್ನ ತೆಗಿಬೇಕಾಗತ್ತೆ. ನೆಕ್ಸ್ಟ್ ಆತ ಇನ್ ಕೇಸ್ ಬುರುಡೆ ರಹಸ್ಯ ಕಥೆನೋ ಮತ್ತೊಂದು ಅಂತ ಹೇಳದಿದ್ರೆ ಆತನ ವಿರುದ್ಧ ಶಿಕ್ಷೆ ಆಗ್ಲಿ. ಯಾಕಂತ ಹೇಳಿದ್ರೆ ಆತನು ಕೂಡ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದಾನೆ, ನನ್ನ ವಿರುದ್ಧ ಬೇಕಾದ್ರೂ ಶಿಕ್ಷೆ ಆಗ್ಲಿ ಅಂತ. ಈಗ ಒಂದೊಂದು ಸಿಂಗಲ್ ಆಗಿ ಶವವನ್ನ ಹೂತಿದ್ದಾನೆ. ನೆಕ್ಸ್ಟ್ ಆತ ತೋರಿಸುವಂತದ್ದು ಸಾಮೂಹಿಕವಾಗಿ ಶವವನ್ನ ಹೂತಿರುವಂತ ಸಂದರ್ಭದಲ್ಲಿ ಅಲ್ಲಿ ಸಿಗ್ಬಹುದು ಎನ್ನುವಂತ ನಿರೀಕ್ಷೆ ಇದೆ. ದಿವಿತ್, ಎಸ್, ಯಾಕಂತಂದ್ರೆ ನೋಡಿ, ಆತನನ್ನ ಕರೆದುಕೊಂಡು ಬಂದಿರುವಂತ ಏನು ನಾವು ಈಗ ಭೀಮಾ ಅಂತ ಹೆಸರಿಟ್ಟು ಕರ್ಕೊಂಡು ಬಂದಿದ್ದಾರಲ್ಲ, ಈ ಭೀಮಾ ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ನಲ್ಲಿದ್ದಾನೆ. ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ನಲ್ಲಿದ್ದಾನೆ. ನಿನ್ನೆ ಒಂದು ಜಾಗದಲ್ಲಿ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಆತ ಏನು ಕುಗ್ಗಿಲ್ಲ. ಆತ ಅಲ್ಲಿ ಓಡಾಡ್ತಿರುವಂತ ದೃಶ್ಯ, ಆತ ಹೋಗ್ತಿರುವಂತ ದೃಶ್ಯ, ಆತನ ನಡಿಗೆ ಇದೆಯಲ್ಲ, ಅದೆಲ್ಲವೂ ಕೂಡ ಕಾನ್ಫಿಡೆನ್ಸ್ ಆಗಿದೆ. ಮತ್ತೆ ಆತನನ್ನ ಕರೆದುಕೊಂಡು ಬಂದಿರುವಂತ ವಕೀಲರಿದ್ದಾರಲ್ಲ, ಆ ವಕೀಲರೇ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಈತ ಕಾನ್ಫಿಡೆನ್ಸ್ ನಲ್ಲಿದ್ದಾನೆ. ಒಂದು ವೇಳೆ ಬುರುಡೆ ಸಿಗ್ಲಿಲ್ಲ ಅಂತಂದ್ರೆ ಈತನಿಗೆ ಕಠಿಣ ಶಿಕ್ಷೆ ಆಗುತ್ತೆ ವಕೀಲರೇ ಹೇಳಿದ್ದಾರೆ. ಜೊತೆಗೆ ಅದನ್ನ ಈತ ಒಪ್ಪಿಕೊಂಡಿದ್ದಾನೆ. ಈ ಭೀಮಾ ಅನ್ನುವಂತ ವ್ಯಕ್ತಿ ಅನಾಮಿಕ ಇದಾನಲ್ಲ, ಈ ಅನಾಮಿಕ ಅದನ್ನ ಒಪ್ಕೊಂಡಿದ್ದಾನೆ. ಒಂದು ವೇಳೆ ಎಲ್ಲೂ ಕೂಡ ಬುರುಡೆ ಸಿಗ್ಲಿಲ್ಲ ಅಂತಂದ್ರೆ ನಾನು ಶಿಕ್ಷೆಗೆ ಒಳಪಡೋದಕ್ಕೆ ಸಿದ್ಧ ಅಂತ. ಏನಾದ್ರು ಹುಚ್ಚೇನ್ರಿ ಆತರ ಹೇಳ್ಕೊಳ್ಳೋದಕ್ಕೆ? ಶಿಕ್ಷೆ ಸುಮ್ನೆ ಎಲ್ಲೋ ಇದ್ದವರು ಅವ್ರ ಪಾಡಿಗೆ ಅವರಿದ್ದವರು ಬಂದು ಮಖ ಮುಚ್ಕೊಂಡು ಇಲ್ಲಿ ಸುಳ್ಳು ಹೇಳಿ ಸರ್ಕಾರದ ಕೆಲಸ, ಕರ್ತವ್ಯ, ಸಿಬ್ಬಂದಿಗಳ ಕಾಲಹರಣ, ಹಣ ವ್ಯರ್ಥ ಇವೆಲ್ಲನೂ ಮಾಡೋದಕ್ಕೆ ಏನು ಹುಚ್ಚ? ಅದೇನು ಹುಚ್ಚ ಅವನಿಗೆ? ಸೊ ಹಾಗಾಗಿ ಆತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಆತರ ವಕೀಲರು ಕೂಡ ಹೇಳಿದ್ದಾರೆ ಶಿಕ್ಷೆ ಆಗೋದು ಪಕ್ಕ ಅಂತ. ಒಂದು ಆಮೇಲೆ ಇನ್ನೊಂದು, ಕೇವಲ ಒಂದು ಗುಂಡಿಯಲ್ಲಿ ಸಿಗ್ಲಿಲ್ಲ ಅಂತ ಮಾತ್ರಕ್ಕೆ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. 1, 2, 3, 4, 5, 6ರಲ್ಲೂ ಸಿಗಲಿಲ್ಲ ಅಂದಾಗ ಒಂದು ಡೌಟ್ ಶುರುವಾಗುತ್ತೆ. 13ರಲ್ಲೂ ಸಿಗಲಿಲ್ಲ ಅಂತ ಇಟ್ಟುಕೊಳ್ಳಿ. ಆಗ ಆತ ಇನ್ನೊಂದು ಅಸ್ತ್ರವನ್ನ ಇಟ್ಕೊಂಡಿದ್ದಾನೆ. ಆ ಅನಾಮಿಕ ಸಾಮೂಹಿಕವಾಗಿ ಅನೇಕರನ್ನ ಒಂದೇ ಜಾಗದಲ್ಲಿ ಹೂಳಿದಂತ ಜಾಗಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ. ಆ ಜಾಗವನ್ನ ಇನ್ನು ತೋರಿಸಿಲ್ಲ ನಿಕೇಶ್. ಕಾರಣ
ಈಗಲೇ ತೋರಿಸ್ಬಿಟ್ರೆ ಸಾಕ್ಷ್ಯನಾಶ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋ ಕಾರಣಕ್ಕೆ ಸೊ ಕೊನೆಯಲ್ಲಿ 13ರಲ್ಲೂ ಸಿಗದೇ ಇದ್ದಾಗ ಅಥವಾ ಸಿಗದೇ ಇರಲಿ ಏನು ಸಾಮೂಹಿಕವಾಗಿ ಹೂತಿಟ್ಟಂತ ಜಾಗವನ್ನು ಕೂಡ ಸಿಗಬಹುದು. ಯಾಕೆ ಅಂತಂದ್ರೆ ಈಗ ಒಂದೇ ಜಾಗದಲ್ಲಿ ಅನೇಕ ಹೆಣಗಳನ್ನ ಹೂಣಿದ್ರೆ ಅಲ್ಲಿ ಒಂದಾರು ಸಿಗಬಹುದು, ಒಂದು ಬುರುಡೆ ಆದ್ರೂ ಸಿಗಬಹುದು ಅಂತ. ಯಾಕೆ ಕಾರ್ಮಿಕರನ್ನ ಇಲ್ಲಿ ಬಳಸ್ಕೊಳ್ತಿದ್ದಾರೆ ಅಂದ್ರೆ ನಿಕೇಶ್, ಬಹಳ ಪ್ರಮುಖವಾಗಿ ಅವ್ರೇನಾದ್ರೂ JCB ಗಳನ್ನ ಯೂಸ್ ಮಾಡಿದ್ರೆ ಒಂದು ವೇಳೆ ಅವರು ಬಾಚಿಯಲ್ಲಿ ಹಾಕುವಾಗ ಆ ಮೂಳೆಗಳಿಗೋ ಬುರುಡೆಗಳಿಗೋ ಪೆಟ್ಟಾದ್ರೆ ತನಿಖೆಯಲ್ಲಿ ಗೊತ್ತಾಗೋದಿಲ್ಲ ಅದು ಕೊಲೆ ಆಗಿರೋದು ಅಥವಾ ಯಾವಾಗಲೂ ಮೂಳೆ ಮುರಿದಿರೋದು ಹೊಡೆದು ಮುರಿದಿರೋದು ಯಾವ ಗೊತ್ತಾಗೋದಿಲ್ಲ, ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ಕಾರ್ಮಿಕರನ್ನ ಬಳಸಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮತ್ತೊಮ್ಮೆ ಸುಮಾರು ನನಗೆ ಮಾಹಿತಿ ಇರೋ ಪ್ರಕಾರ ಇವತ್ತು 11 ಗಂಟೆಯಿಂದ ಏನು ಅಗೆಯುವ ಕಾರ್ಯ ಮತ್ತೊಮ್ಮೆ ಶುರುವಾಗುತ್ತೆ. ಮತ್ತೆ ಧರ್ಮಸ್ಥಳದಲ್ಲಿ ಮಳೆ ಬೇರೆ ಇದೆ, ಸೊ ಹಾಗಾಗಿ ಅಗೆಯುವ ಕಾರ್ಯ ಮತ್ತೆ ಶುರುವಾಗುತ್ತೆ. 11 ಗಂಟೆಯಿಂದ ರೆಬಲ್ ಟಿವಿ ಕನ್ನಡ ನಾನ್ ಸ್ಟಾಪ್ ಲೈವ್ ಬರ್ತೀವಿ. ಇನ್ನೊಂದು ದಿವಿತ್, ಯಾಕಂತ ಹೇಳಿ ಬಹಳ ಪ್ರಮುಖವಾಗಿ ಆತ ಬುರುಡೆಯನ್ನ ಎಲ್ಲೆಲ್ಲ ಹೂತಿದ್ದೀನಿ ಅಂದ್ರೆ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದಾನೆ. ಆದ್ರೆ ಸಂದರ್ಭದಲ್ಲಿ ಬುರುಡೆಯನ್ನ ತಗೊಂಡು ಬಂದಿದ್ದಾನೆ ಕೂಡ. ಸಿಕ್ಕಾದ ರೋಚಕ ಘಟ್ಟದಲ್ಲಿ ಧರ್ಮಸ್ಥಳ ಸಮಾಧಿ ರಹಸ್ಯದು ಮಳೆಯ ನಡುವೆಯೂ ಕೂಡ ನಿನ್ನೆ ಕಾರ್ಯಾಚರಣೆ ನಡೆಸಲಾಯಿತು. ಹಿಟಾಚಿಯನ್ನ ಅನಾಮಿಕ ಹೇಳಿದ ಸ್ಥಳದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಯಿತು. ಆಗಿರುವ ಕಾರ್ಯಾಚರಣೆ ಕೂಡ ಮಾಡಲಾಯಿತು. 12 ಅಡಿ ಅಗೆದು ಪರಿಶೀಲನೆಗೆ ನಿರ್ಧಾರವನ್ನ ಅಧಿಕಾರಿಗಳು ತೆಗೆದುಕೊಂಡು ಸಮಾಧಿ ರಹಸ್ಯ ಹೊರಗೆಳೆಯಲು ಎಸ್ಐಟಿ ಹರಸಾಹಸವನ್ನೇ ಪಟ್ಟಿದೆ. ಇಂದು ಕೂಡ ಅಸ್ಥಿ ಪಂಜರ ಅಗೆಯುವ ಕಾರ್ಯ ನಡೆಸಲಾಗುತ್ತೆ. ರೆಬಲ್ ಟಿವಿ ಅವಾಗ ಅಸ್ಥಿ ಪಂಜರ ಲೈವ್ ಮುಖಾಂತರ ತೋರಿಸ್ತೀವಿ. ಇಂದು ಧರ್ಮಸ್ಥಳದ ಕಾರ್ಯ ಕೂಡ ನಡೆಸಲಾಗುತ್ತೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು, ನಿನ್ನೆ ಕಂಟಿನ್ಯೂ ಆಗಿ ಮಳೆ ಇದ್ರೂ ಕೂಡ ಅಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಅದು ಈ ಮಲ್ನಾಡು ಪ್ರದೇಶದವ್ರಿಗೆ ಗೊತ್ತಿರುತ್ತೆ, ಈ ಕಾಡು ಆ ಸಂದರ್ಭದಲ್ಲಿ ನೀರಿನ ಹೊರತೆ ಇರುತ್ತೆ. ಈಗ ಈ ಫಸ್ಟ್ ಆಫ್ ಆಲ್ ಈಗ ಮಳೆ ಈ ಸಂದರ್ಭದಲ್ಲಿ ವಿಪರೀತ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ತೋಡಿದ್ರೆ ಸಾಕು ನೀರಿನ ಹೊರತೆ ಶುರುವಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಯಿತು. ಆದರೂ ಕೂಡ ಮಳೆ ಬಂದರೂ ಕೂಡ ಇವರು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಬುರುಡೆ ಸಿಕ್ಕಿಲ್ಲ. ಹಾಗಾದರೆ ಇನ್ನೂ ಉಳಿದಂಥ ಪ್ರದೇಶದಲ್ಲಿ ಬುರುಡೆ ಸಿಗಬಹುದಾ ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಈತ ಬುರುಡೆ ಬಿಡ್ತಾ ಇದ್ದಾನಂತ. ಆತ ಬುರುಡೆ ಬಿಡೋದಾಗಿದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಗೆ ಬಂದ ಆತ? 12 ವರ್ಷದಿಂದ ಎಲ್ಲೋ ಕೂತ್ಕೊಂಡಿದ್ದಾನೆ, ಆತನ ಫ್ಯಾಮಿಲಿ ಎಲ್ಲೋ ಇದೆ, ಭಯಭೀತರಾಗಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನಾನು ಮೀರ್ಬಿಟ್ಟು ನಾನು ಬರ್ತೀನಿ, ಸಾಕ್ಷಿ ಹೇಳ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋಂಥ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದಾನೆ. ಆತನಿಗೆ ಭಾರತದ ಕಾನೂನು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ವಾ? ಹಾಗಾದ್ರೆ ವಕೀಲರು ಕೂಡ ಆತನಿಗೆ ಬ್ರೀಫ್ ಮಾಡಿದ್ರು, ಇನ್ ಕೇಸ್ ನೀನೇನಾದ್ರೂ ಸುಳ್ಳು ಹೇಳಿದ್ದೆ ಆದ್ರೆ ನಿನ್ನ ವಿರುದ್ಧ ಕೂಡ ಶಿಕ್ಷೆ ಆಗತ್ತೆ. ಅದನ್ನು ಮೀರಿ ಆತ ಬಂದಿದ್ದಾನಂತ ಹೇಳಿದ್ರೆ ಬಹಳ ಕಾನ್ಫಿಡೆನ್ಸ್ ಅಲ್ಲೇ ಬಂದಿದ್ದಾನೆ, ಸಿಗತ್ತೆ ಆಗತ್ತೆ ಅಂತ. 12 ವರ್ಷದ ಹಿಂದೆ ಹೂತಾಕಿರುವಂತ ಪ್ಲೇಸ್ ನಲ್ಲಿ ಇಮಿಡಿಯೇಟ್ ಆಗಿ ಪಟ ಅಂತ ಆತ ಎಲ್ಲೆಲ್ಲಿ ಹೂತಿದ್ದಾನೆ ಅಂತ ತೋರಿಸ್ಕೊಂಡು ಹೋಗಿದ್ದಾನೆ. ಸೊ ಇಲ್ಲಿ ಕಂಪ್ಲೇಂಟ್ ಕೊಡುವ ಬರುವಂತ ಸಂದರ್ಭದಲ್ಲೂ ಕೂಡ ಒಂದು ತಲೆಬುರುಡೆ ತಗೊಂಡು ಬಂದಿದ್ದಾನೆ. ಸೊ ಇನ್ ಕೇಸ್ ಸಿಗದೆ ಹೋದ್ರೆ ಆ ತಲೆಬುರುಡೆ ಎಲ್ಲಿಂದು ಏನ್ ಕತೆ ಅದೆಲ್ಲದರೂ ಕೂಡ ಪರಿಶೀಲನೆಯನ್ನ ಮಾಡಲಾಗತ್ತೆ. ಒಂದು ನ್ಯಾಯಯುತವಾಗಿ ಈ SIT ತನಿಖೆ ಹೋಗ್ಲಿ ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಆಗ್ತಾ ಇರುವಂಥದ್ದು. ರಾಘು, ವಿಜುವಲ್ ಇಲ್ವಾ? ಒಂದಷ್ಟು ವಿಜುವಲ್ಸ್ಗಳನ್ನ ಬಳಸ್ಕೊಳಕ್ಕಾಗಲ್ವಾ? ಓಕೆ, ಒಂದಷ್ಟು ವಿಜುವಲ್ಸ್ಗಳು ಸಾಕಷ್ಟಿವೆ ನೋಡಿ. ಈಗ ಧರ್ಮಸ್ಥಳ ಬುರುಡೆ ಬೆನ್ನತ್ತಿದ್ದಾರೆ SIT. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಸಿಗ್ಬೋದಾ, ನಾಳೆ ಸಿಗ್ಬೋದಾ? ನಿನ್ನೆ ಅಂತೂ ಸಿಗ್ಲಿಲ್ಲ, ಇನ್ನು ಮುಂದಿನ ದಿನಗಳಲ್ಲಾದ್ರೆ ಸಿಗ್ಬೋದಾ ಅನ್ನುವಂಥ ಲೆಕ್ಕಾಚಾರ. ಯಾಕಂದ್ರೆ ಸ್ನಾನಘಟ್ಟದಲ್ಲಿ ಆ ರೋಚಕ, ಆ ಕುತೂಹಲ, ಆ ನಿಗೂಢ ಅಂತ ಏನು ಹೇಳಲಾಗ್ತಾ ಇದೆ, ಆ ರಹಸ್ಯ ಬಯಲಾಗುತ್ತಾ ಅನ್ನುವಂಥದ್ದು. ಆಮೇಲೆ ನಾವು ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ, ಮೂಳೆ ಸಿಕ್ಕಿದ್ರು ಕೂಡ ಅದು ಏನಾಗುತ್ತೆ, ಸಿಗದಿದ್ರೆ ಏನಾಗುತ್ತೆ, ಮೂಳೆ ಸಿಗದಿದ್ರೆ ಅವರ ವಸ್ತ್ರಗಳು ಅಥವಾ ಬ್ಯಾಗು ಅಥವಾ ಪುಸ್ತಕ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಅವು ಸಿಕ್ಕಿದ್ರು ಕೂಡ ತನಿಖೆ ಮುಂದಿನ ಹಂತಕ್ಕೆ ಸಾಕ್ತಾ ಹೋಗುತ್ತೆ. ಆಮೇಲೆ ತನಿಖಾಧಿಕಾರಿಗಳು ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಅಂತ ಇಟ್ಕೊಂಡಿರ್ತಾರೆ. ಈಗ ಮಾಡ್ತಾ ಇದಾರಲ್ಲ, ಇದು ಪ್ಲಾನ್ ಎ. ಇದ್ಯಾವುದು ಕೂಡ ಸಕ್ಸಸ್ ಆಗಿಲ್ಲ ಅಂದ್ರೆ ಅದನ್ನ ಇಲ್ಲಿಗೆ ನಿಲ್ಸೋದಿಲ್ಲ, ಪ್ಲಾನ್ ಬಿ ಮೊರೆ ಹೋಗ್ತಾರೆ. ಪ್ಲಾನ್ ಬಿ ಮೊರೆ ಹೋದ್ರೆ ಅಲ್ಲೂ ಕೂಡ ಏನು ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ ಅನಾಮಿಕ ಶಿಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಬೇಕಾಗುತ್ತೆ, ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ರೆಬಲ್ ಟಿವಿ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ಹಂತದ ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ, ಪ್ರತಿ ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ದಿವೀತ್, ಯಾಕಂತ ಹೇಳಿದ್ರೆ ಇನ್ ಕೇಸ್ ಸಿಗದೆ ಹೋದ್ರೆ ಏನಾಗಬಹುದು ಅಂತ. ಆತನ ವಿರುದ್ಧ ಶಿಕ್ಷೆ ಆಗತ್ತೆ, ಆತನ ಬೆಂಗಾವಲ್ ಆಗಿ ಯಾರು ನಿಂತಿದ್ದಾರೆ ಅವರಿಗೂ ಕೂಡ ಈ ಶಿಕ್ಷೆ ಪ್ರಕಟ ಆಗತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಸಮಯ ವೇಸ್ಟು, ದುಡ್ಡು ವೇಸ್ಟು, ಅದರಲ್ಲೂ ಕೂಡ ಕಾಡು ಮೇಡು ಜಾಗ ಅಲ್ಲೆಲ್ಲ ಅಗಿಯುವಂತ ಪರ್ಮಿಷನ್ ಕೂಡ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು
ಪಡ್ತಾ ಇದ್ದಾರೆ, SIT ರಚನೆ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಆತನ ವಿರುದ್ಧ ಶಿಕ್ಷೆ ಆಗುತ್ತೆ. ಇಲ್ಲಿ ಆತ ಇಷ್ಟೆಲ್ಲ ಗೊತ್ತಿದ್ರು ಕಾನ್ಫಿಡೆನ್ಸ್ ಅಲ್ಲಿ ನಾನು ಮತ್ತೆ ತೋರಿಸ್ತೀನಿ, ಬುರುಡೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲೇನೋ ಆಗಿರುತ್ತೆ ಅನ್ನುವಂಥದ್ದು ಜನರಲ್ ಕೂಡ ಡೌಟ್. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅನಾಮಿಕ. ಯಾಕೆ ಒಂದ್ರಲ್ಲಿ ಸಿಗ್ಲಿಲ್ಲ ಅಂದಾಗ, ಈಗ ಉದಾಹರಣೆಗೆ ನಾವು ಏನೋ ಒಂದು ಚೆಕ್ ಮಾಡಿಸ್ತಾ ಇದ್ದಾರೆ, ನಾವೇನೋ ಒಂದು ಆರೋಪ ಮಾಡ್ತಿರ್ತೀವಿ, ಆರೋಪವನ್ನ ಸ್ಪಾಟ್ ಅಲ್ಲೇ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ಪ್ರೂವ್ ಆಗ್ತಿಲ್ಲ ಅಂದಾಗ ಎಂಥವ್ರಿಗೂ ಕೂಡ ಡವಡವ ಶುರುವಾಗುತ್ತೆ, ಎಂಥವ್ರಿಗೂ ಕೂಡ ಭಯ ಶುರುವಾಗುತ್ತೆ, ಎಂಥವರು ಕೂಡ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಳ್ತಾರೆ. ಆದ್ರೆ ಈ ಭೀಮಾ ಅನ್ನೋ ಹೆಸರಿನ ಅನಾಮಿಕ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕಾನ್ಫಿಡೆನ್ಸ್ ಕೂಡ ಕಳೆದುಕೊಂಡಿಲ್ಲ. ಕಾನ್ಫಿಡೆನ್ಸ್ ಅನ್ನ ಹಾಗೆ ಇಟ್ಕೊಂಡಿದ್ದಾನೆ. ಓಕೆ, ಇಲ್ಲಿ ಸಿಗ್ಲಿಲ್ವಾ, ನಡೀರಿ ಮತ್ತೊಂದ್ರಲ್ಲಿ ಸಿಗಬಹುದು. ಯಾಕಂತಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ, ಇಲ್ಲಿ 13 ಜಾಗವನ್ನು ಕೂಡ ಏನು ಗುರುತಿಸಿದ್ದಾರೆ, 13 ಜಾಗವನ್ನು ಕೂಡ ತೆಗಿತಾರೆ. ಆಮೇಲೆ ಇನ್ನೆಷ್ಟು ಗುರುತಿಸ್ಲಿಕ್ಕೆ ಇದೆಯಲ್ಲ ಅದನ್ನೂ ಕೂಡ ತೆಗಿತಾರೆ. ಯಾಕಂತಂದ್ರೆ ಅಸಮಾಧಾನ ಆಗ್ಲೇಬಾರ್ದು, ಯಾರಿಗೂ ಅಸಮಾಧಾನ ಆಗಬಾರ್ದು, ಜನರಿಗೂ ಅಸಮಾಧಾನ ಆಗಬಾರ್ದು, ಅಸಮಾಧಾನ ಆಗಬಾರ್ದು, ಆಮೇಲೆ SIT ತಂಡಕ್ಕೂ ಅಸಮಾಧಾನ ಆಗಬಾರ್ದು, SIT ರಚಿಸಿರುವಂತ ಸರ್ಕಾರಕ್ಕೂ ಅಸಮಾಧಾನ ಆಗಬಾರ್ದು. ಸೊ ಇಲ್ಲಿ ಅಸಮಾಧಾನ ಯಾರಿಗಾಗಬೇಕು? ತಪ್ಪು ಮಾಡಿದವರಿಗೆ, ಅವರಿಗಾಗಬೇಕು, ಅವರಿಗೆ ಪುಕ ಪುಕ ಅನ್ಬೇಕು, ಅವರಿಗೆ ಡವಡವ ಅನ್ಬೇಕು ಹೊರತು ಇಲ್ಲಿ ಯಾರು ಆರೋಪ ಮಾಡ್ತಿದ್ದಾರೋ ಅವರಿಗೆ ಡವಡವ ಆಗಬಾರದು. ಒಂದು ವೇಳೆ ಅವರಿಗೆ ಡವಡವ ಆಗ್ತಾ ಇದೆ ಅಂದ್ರೆ ತಪ್ಪು ಮಾಡಿದವರಿಗೆ ಆರಾಮಾಗಿರ್ತಾರೆ. ಒಂದು ವೇಳೆ ಅನಾಮಿಕನಿಗೆ ಡವಡವ ಶುರುವಾಗ್ತಾ ಇದೆ ಅಥವಾ ಅನಾಮಿಕರನ್ನ ಕರೆಸಿದವರಿಗೆ, ಅನಾಮಿಕನ ಪರ ನಿಂತವರಿಗೆ ಡವಡವ ಶುರುವಾಗ್ತಾ ಇದೆ ಅಂದ್ರೆ ಇದು ಒಂದು ಸುಳ್ಳು ಆರೋಪ ಅಂತ ಸಾಬೀತಾಗುತ್ತೆ. ಶಿಕ್ಷೆ ತೆಗೆದುಕೊಳ್ಳೋದಕ್ಕೆ ಈ ಅನಾಮಿಕ ಸಿದ್ಧನಾಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಕೇವಲ ಒಂದೇ ಒಂದು ಏನೋ ಆ ಗುಂಡಿ ತೋರಿಸಿದ್ರಲ್ಲ, ಜಾಗ ತೋರಿಸಿದ್ರಲ್ಲ, ಅದಕ್ಕೆ ಸೀಮಿತ ಆಗೋದಿಲ್ಲ, ನಿರ್ಧಾರ ಮಾಡಕ್ಕಾಗಲ್ಲ. ಸೊ ಜನರು ಕೂಡ ನೀವು ಅನ್ಯತಾ ಭಾವಿಸಬೇಡಿ, ಜನರು ಕೂಡ ನೀವು ತಪ್ಪು ತಿಳುವಳಿಕೆ ಬೇಡ. ಅಯ್ಯೋ ಸಿಗ್ಲೇ ಇಲ್ವಲ್ಲ, ಸುಳ್ಳು ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡಿದ್ರೆ ಮತ್ತೆ ತನಿಖೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಯ ಆಗುತ್ತೆ, ತನಿಖೆ ಮಾಡೋರಿಗೆ ಕಷ್ಟ ಆಗುತ್ತೆ. ಕಾನ್ಫಿಡೆನ್ಸ್ ಕಳೆದುಕೊಂಡ್ರೆ, ಒಂದು ವೇಳೆ ಸತ್ಯಾಂಶ ಅನ್ನೋದೇನಾದ್ರೂ ಇದ್ರೆ, ತಪ್ಪುಗಳು ನಡೆದಿದ್ರೆ ಮತ್ತೆ ಮುಚ್ಚುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಮೆಂಟ್ಗಳು ಮಾಡೋ ಮುಖಾಂತರನೋ, ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಮುಖಾಂತರನೋ, ಏನು ಇಲ್ಲ ಅಲ್ಲಿ ಏನು ಸಿಗಲಿಲ್ಲ ಅಂತ ಈಗಲೇ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾವು ಕೂಡ ರೆಬೆಲ್ ಟಿವಿ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಸಿಕ್ಲಿಲ್ಲ ಅಂತಂದ್ರೆ ಇದೇ ರೆಬೆಲ್ ಟಿವಿ ಏನ್ ಹೇಳಬೇಕು ಅಂತ ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಸತ್ಯದ ಪರವಾಗಿ ಯಾವತ್ತೂ ಕೂಡ ರೆಬೆಲ್ ಟಿವಿ ಇರುವಂತದ್ದು, ಸಾಮಾಜಿಕ ನ್ಯಾಯಕ್ಕಾಗಿ ಇರುವಂತದ್ದು. ಸೊ ಈಗ ಸುದ್ದಿ ತರ ಪ್ರಕಟ ಮಾಡ್ತಾ ಇದ್ವಿ. ಜೊತೆಗೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ 13 ಸ್ಥಳವನ್ನ ಗುರುತಿಸಿದ್ದಾರೆ ಈ ಅನಾಮಿಕ. ಸೊ ಇಂಥ ಸಂದರ್ಭದಲ್ಲಿ ಅವೆಲ್ಲ ಪ್ಲೇಸ್ಗಳಲ್ಲೂ ಕೂಡ ಈಗ ಅಗಿಯುವಂತ ಪ್ರಕ್ರಿಯೆ ನಡೆಸಲಾಗುತ್ತೆ. ಸೊ ನಿನ್ನೆ ಬೆಳಿಗ್ಗೆಯಿಂದ SIT ಸಿಬ್ಬಂದಿಗಳಿಂದ ಶೋಧ ಕಾರ್ಯ ಆರಂಭಗೊಂಡಿದೆ. ಅದಾದ ನಂತರ ಮೊದಲ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು, ಅಗದಾಯಿತು. JCB ಬಳಸಬೇಕು ಅಂದ್ರೆ ಜನರಿಗೆ ಯಾವ ರೀತಿಯಾಗಿ ತಲೆಯಲ್ಲಿದೆ ಅಂತ ಹೇಳಿದ್ರೆ, JCB ಬಳಸಿದ್ರೆ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ, ಸೊ ಒಂದಿಷ್ಟು ಪ್ರದೇಶಗಳನ್ನ ಅಗಿಬಹುದು ಅಂತ. ಆದ್ರೆ ಇಲ್ಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅಗದ್ರೆ ಇನ್ ಕೇಸ್ ಅಸ್ಥಿ ಪಂಜರಕ್ಕೆ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು FSL ರಿಪೋರ್ಟಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ಹಾರೆ ಪಿಕಾಸಿಯನ್ನ ಬಳಸ್ಕೊಂಡು ಮೆಲ್ಲಕ್ಕೆ ತೆಗಿತಾರೆ. ಇನ್ ಕೇಸ್ ಆ ಬಾಡಿ ಅಂದ್ರೆ ಅಸ್ಥಿಪಂಜರ ಸಿಕ್ಕಂತ ಸಂದರ್ಭದಲ್ಲೂ ಆ ಬ್ರಷ್ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ಧೂಳು ಇರಬಾರ್ದು, ಮಣ್ಣು ಇರಬಾರ್ದು. ಆ ನಿಟ್ಟಿನಲ್ಲೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ FSL ಟೀಮ್, ಸುಕೋ ಟೀಮ್ ಇದೆ ಅದರ ಜೊತೆಯಲ್ಲಿ. ಸೊ ಇಂಥ ಸಂದರ್ಭದಲ್ಲಿ JCB ಬಳಸಿದ್ರೆ ಒಂದು ಸತಿ JCB ಹಿಟಾಚಿ ಇದು ಅಥವಾ ಯಾರು ಹಾಕ್ಬಿಟ್ಟು ತೆಗೆದು ಬಿಟ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಇನ್ ಕೇಸ್ ಕಟ್ ಆಗ್ಬಿಟ್ರೆ ಅದು ಸಹಜನೋ ಅಸಹಜನೋ ಕೊಲೆ ಅಂತ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ಸೊ ಈ ನಿಟ್ಟಿನಲ್ಲಿ JCBಯನ್ನ ಬಳಸಬಾರದು ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಖಾಂತರ ಈಗ ತೆಗೆಯುವಂತ ಪ್ರಕ್ರಿಯೆ ನಡೀತು. ನಿನ್ನೆ ಸಾಕಷ್ಟು ತೊಂದರೆ ಆಯಿತು. ಒಂದು ಮಳೆ ಅಡ್ಡಿ ಆಯಿತು, ಇನ್ನೊಂದು ನೀರಿನ ಹೊರತೆ. ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ತೋಡಕ್ಕೆ ಹೋದಂಥ ಸಂದರ್ಭದಲ್ಲಿ, ಅಗಿಯೋಕಂತ ಹೋದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನೀರು ಬಂದ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಅಗಿಯೋಕೆ ತೊಂದರೆ ಆಯಿತು. ಆದರೆ ನಿನ್ನೆ ನಾವು ಕೂಡ ಫಣೀಂದರ್ ಅಂದ್ರೆ FSL ಎಕ್ಸ್ಪರ್ಟ್ ಅವ್ರ ಜೊತೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಹೇಳಿದ್ರು, ಇನ್ ಕೇಸ್ ಮೂಳೆಗಳು ಸಿಕ್ತಪ್ಪ, ತಲೆಬುರುಡೆ ಸಿಕ್ತು, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅದನ್ನ FSL ತಂಡ ಅಂದ್ರೆ ತಂತ್ರಜ್ಞರು ಅದನ್ನ ಅಂದ್ರೆ ಪರಿಗಣನೆ ಮಾಡಿಬಿಟ್ಟು ಅದನ್ನ ಎಕ್ಸ್ಪೋರ್ಟ್ ರಿಪೋರ್ಟು ಪ್ರತಿಯೊಂದು ಕೊಡೋಕ್ಕೂ ನಮ್ಮ ತಂಡವು ಕೂಡ ರೆಡಿ ಆಗಿದೆ. ಬೇರೆ ಸ್ಟೇಟಿಗೆ ಕಳಿಸುವಂತ ಅಗತ್ಯತೆ ಇಲ್ಲ ಅಥವಾ ಬೇರೆ ದೇಶಕ್ಕೂ ಕಳಿಸುವಂತ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಗ್ರಾಫಿಕ್ ಲೈನ್ ಮತ್ತೊಂದು ಏನೇನಾಯ್ತು ಅಂತ ಹೇಳಿ ಇನ್ನೊಂದು ಗ್ರಾಫಿಕ್ ಲೈನ್, ಶವಕ್ಕಾಗಿ SIT ಇಂದ ಅಗೆಯುವಿಕೆ. ಸೊ ಏನಾಯ್ತು ನಿನ್ನೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಹೋಗೋಣ ಪಟ ಅಂತ ಹೇಳಿ. ನೋಡಿ, ಧರ್ಮಸ್ಥಳದಲ್ಲಿ 13 ಜಾಗವನ್ನು ತೋರಿಸಿದ್ದ ಅನಾಮಿಕ, ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿ 13 ಜಾಗವನ್ನು ತೋರಿಸಿದ್ದ ಅನಾಮಿಕ 13 ಜಾಗಗಳನ್ನ ನೆಕ್ಸ್ಟ್ ಏನ್ ಮಾಡಿ ಅದು ಗ್ರಾಫಿಕ್ ಲೈನು 13 ಜಾಗಗಳನ್ನ ಸದ್ಯ ಸೀಲ್ ವಶಕ್ಕೆ ಪಡೆದಿದ್ದಾರೆ SIT. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಅಗೆಯುವಿಕೆ ಆಯಿತು.
ಪುತ್ತೂರು ಎಸಿ ಅವರು ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಅಗೆಯುವಿಕೆ ಆಯಿತು. ತದನಂತರದಲ್ಲಿ ಅರಣ್ಯ ಇಲಾಖೆಯ 12 ಸಿಬ್ಬಂದಿಗಳ ಮೂಲಕ ಸ್ಥಳ ಅಗೆಯುವಿಕೆ ಆಯಿತು. ಆಮೇಲೆ ಅರಣ್ಯ ಸಿಬ್ಬಂದಿಯಿಂದ ಮಣ್ಣು ತೆಗೆಯುವ ಕಾರ್ಯ ಆಯಿತು. ಗುದ್ದಲಿಗಳ ಮೂಲಕ ಮಣ್ಣು ತೆಗೆದು ಪರಿಶೀಲನೆ ಮಾಡಿದ್ರು. FSL, ಸೋಕೋ, ಪಂಚರು ಮತ್ತು SIT ಅಧಿಕಾರಿಗಳು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಕೂಡ ಉಪಸ್ಥಿತರಿದ್ದರು. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಪಂಚಾಯಿತಿ ಸಿಬ್ಬಂದಿ, ವೈದ್ಯರ ತಂಡ, ವಿಡಿಯೋಗ್ರಾಫರ್ ಸಮ್ಮುಖದಲ್ಲಿ ನಿನ್ನೆ ಶೋಧ ಕಾರ್ಯ ಆಯಿತು. ಇವರೆಲ್ಲರೂ ಕೂಡ ಉಪಸ್ಥಿತಿ ಇದ್ರು. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಪಂಚಾಯಿತಿ ಸಿಬ್ಬಂದಿ. ಅವತ್ತು ಮಹಾಜರು ಮಾಡಲಿಕ್ಕೆ ಪೊಲೀಸ್ನವರು ಬರಲಿಲ್ಲ ಅಂದ್ರೆ ಇವರು ಕೂಡ ಎಚ್ಚೆತ್ತುಕೊಳ್ಬೇಕಿತ್ತು, ಇವರು ಅದನ್ನ ತಗೊಳ್ಬೇಕಿತ್ತು ಇನ್ಚಾರ್ಜ್ ಆಗಿ. ಒಂದು ಆಮೇಲೆ ಧರ್ಮಸ್ಥಳ ಸ್ಥಾನಘಟ್ಟದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಗುಂಡಿ ತೆಗೆಯುವಾಗ ಏನಾಗುತ್ತೆ ಅಂತಂದ್ರೆ, ಗುಂಡಿ ತೆಗೆದು ಏನಾಗುತ್ತೆ, ಈ ಮಲೆನಾಡು ಭಾಗದಲ್ಲಿರೋರಿಗೆ ಒಂದಷ್ಟು ಗೊತ್ತಿರುತ್ತೆ ಇದು ಹೇಗೆ ಅಂತೇಳಿ. ಗುಂಡಿ ತೆಗೆಯುವಂತ ಸಂದರ್ಭದಲ್ಲಿ ತೆಗಿತಾ ನೀರು ಅದರೊಳಗಡೆ ತುಂಬುತ್ತಾ ಹೋಗುತ್ತೆ. ನೀರು ತುಂಬುತ್ತಾ ಹೋಗ್ತಾ ಹೋದ್ರೆ ಒಳಗಡೆ ಮಣ್ಣು ಕೆಳಗಡೆ ಹೋಗ್ತಾ ಹೋಗುತ್ತೆ, ಸಡಿಲಾಗ್ತಾ ಹೋಗುತ್ತೆ, ಮತ್ತೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಳೆ ಬಂದ್ರೆ ಒಂದು ಚೂರು ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ, ಮತ್ತೆ ಕಾರ್ಯಾಚರಣೆ ತಡವಾಗಬಹುದು. ಆದರೆ ಕಾರ್ಯಾಚರಣೆ ಮಾತ್ರ ನಿಲ್ಲೋದಿಲ್ಲ. ನಾವು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ವಿ, ಮಳೆ ಬರಲಿ, ಮಳೆ ಅಡ್ಡಿ ಆಗಲಿ, ಕಾರ್ಯಾಚರಣೆ ಲೇಟ್ ಆಗುತ್ತೋ ವಿನಃ, ಅಗೆಯುವ ಕಾರ್ಯ ಲೇಟ್ ಆಗುತ್ತೋ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಎಸ್ ಅದಕ್ಕೆ ಮುಂದಿನ ತನಿಖೆ ಹೇಗಿರುತ್ತೆ ಅನ್ನೋ ಗ್ರಾಫಿಕ್ ಲೈನ್ ನೋಡಿ. ಎಸ್ ಕಂಟಿನ್ಯೂ ಮಾಡಿ. ಯಾವುದಾದ್ರೂ ಅಸ್ಥಿಪಂಜರ ಸಿಕ್ಕಿದ್ರೆ FSLಗೆ ಅದನ್ನ ರವಾನೆ ಮಾಡಲಾಗತ್ತೆ. ಆ ಲೈನ್ನೇ ಹಾಕಿ. ಯಾವುದಾದ್ರೂ ಅಸ್ಥಿಪಂಜರ ಸಿಕ್ಕಿದ್ರೆ FSLಗೆ ರವಾನೆ ಮಾಡಲಾಗತ್ತೆ. ಅದಾದ ನಂತರ ಮೂಳೆ ಅಥವಾ ಕೂದಲು, ಶವದ ಉಗುರುಗಳಿಗಾಗಿ ಹುಡುಕಾಟವನ್ನು ನಡೆಸಲಾಗುತ್ತೆ. ಒಡವೆಗಳು ಅಥವಾ ವಾಚ್, ಉಂಗುರ, ಇತರೆ ವಸ್ತುಗಳಿಗೆ ಹುಡುಕಾಟವನ್ನು ನಡೆಸಲಾಗುತ್ತೆ. ಜೊತೆಗೆ ಸಿಗುವಂಥ ಪ್ರತಿ ವಸ್ತುಗಳು ಕೂಡ FSLಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಏನೇ ಸಿಕ್ಕಿದ್ರು ಕೂಡ ಆತ ಶವವನ್ನು ಹೂತಿಟ್ಟಂಥ ಸಂದರ್ಭದಲ್ಲಿ ಸೊ ಅವರು ಉಂಗುರವನ್ನು ಧರಿಸಿದ್ರೆ ಮೆಟಲ್ ಅದು ಯಾವತ್ತೂ ಕೂಡ ಹಾಳಾಗಲ್ಲ. ಅಥವಾ ಓಲೆ ಇರ್ಬೋದು, ಕಿವಿ ಓಲೆ ಇರ್ಬೋದು, ಮೆಟಲ್ ಇರ್ಬೋದು, ಜೊತೆಗೆ ಬ್ಯಾಗ್ಗಳಿರ್ಬೋದು, ಪುಸ್ತಕ, ಅದೆಲ್ಲ ಹೇಳಿದ್ದಾನೆ ಆತ. ಸೊ ಅದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ FSLಗೆ ರವಾನೆ ಮಾಡಲಾಗುತ್ತೆ. ಗಂಡು ಅಥವಾ ಹೆಣ್ಣು, ವಯಸ್ಸು, ಸಾವಿನ ಕಾರಣಕ್ಕಾಗಿ DNA ಪರೀಕ್ಷೆ ಮಾಡಲಾಗುತ್ತೆ. ಸತ್ತೋಗಿರೋದು ಹೇಗೆ, ಕೊಲೆಯೋ, ಆತ್ಮಹತ್ಯೆನಾ ಅಥವಾ ಗಾಯಗಳಿತ್ತ ಅಂತ ಟೆಸ್ಟ್ ಮಾಡಲಾಗತ್ತೆ. ಸೊ ಈಗ ಮೂಳೆ ಮೇಲೆ ಗಾಯಗಳಿತ್ತ ಅಂತ ಹೇಗೆ ನೀವು ಕೂಡ ಪ್ರಶ್ನೆ ಮಾಡ್ಬೋದು, ಮೂಳೆ ಮೇಲೆ ಹೇಗ್ರಿ ಗೊತ್ತಾಗತ್ತೆ ಅಂತ ಹೇಳ್ಕೊಂಡು FSL ತಜ್ಞರು ಅದಕ್ಕೆ ಹೇಳೋದು, JCPಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅದು ಎಲ್ಲಾದರೂ JCP ಟಚ್ ಆದರೆ ಅದರದ್ದು ಬಕೆಟ್ಗಳು ಅಂದರೆ ಮಣ್ಣು ತೆಗಿತಾರಲ್ಲ, ಅದು ಏನಾದರೂ ಟಚ್ ಆದರೆ ಮೂಳೆಗಳು ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಮನುಷ್ಯರನ್ನೇ ಬಳಸ್ಕೊಂಡು ಮೆಲ್ಲ ತೆಗೆದ್ರೆ ಓಕೆ ಫೈನ್. ಇನ್ನೊಂದೆಡೆ ಕುರುಹುಗಳು ಸಿಕ್ಕಿದ್ರೆ ತನಿಖೆಗೆ ಪ್ರತ್ಯೇಕ ಟೀಮ್ಗಳನ್ನು ರಚನೆ ಮಾಡಲಾಗುತ್ತೆ. ಒಂದೇ ಟೀಮ್ಗೆ ಇಷ್ಟೆಲ್ಲ ಇಮಿಡಿಯೇಟ್ ಆಗಿ ಅದನ್ನು ತನಿಖೆ ಮಾಡಿಕೊಂಡು ಅದರ ರಿಪೋರ್ಟ್ ಕೊಟ್ಟು ಮತ್ತೊಂದು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತ್ಯೇಕ ಟೀಮ್ಗಳನ್ನು ರಚನೆ ಮಾಡಲಾಗುತ್ತೆ. ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವ ಅಸ್ಥಿ ಪಂಜರಗಳಿಗೂ ತಾಳೆ ಮಾಡಲಾಗುತ್ತೆ. ಇನ್ ಕೇಸ್ ಕೊಲೆ ಆದರೆ ಅಥವಾ ನಾಪತ್ತೆ ಆದರೆ ಅಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳನ್ನು ಇದು ಯಾರದ್ದು ಏನು ಕತೆ ಅಂತ ಹೇಳ್ಕೊಂಡು DNA ಪರೀಕ್ಷೆ ಮಾಡಲಾಗುತ್ತೆ. ಅದನ್ನ ಹುಡುಕುವಂಥ ಪ್ರಯತ್ನ ಆಗುತ್ತೆ. ಇನ್ನೊಂದು ಗಮನಿಸಬೇಕಾಗುತ್ತೆ, ಇನ್ ಕೇಸ್ ಏನಾದರೂ ಮೂಳೆ ಸಿಕ್ಕಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಸ್ಟೇಷನ್ ಅಂದರೆ 2015ರಲ್ಲಿ ಧರ್ಮಸ್ಥಳ ಸ್ಟೇಷನ್ ಆಗಿರುವಂಥದ್ದು. ಅದಕ್ಕೆ ಹಿಂದೆ ಬೆಳ್ತಂಗಡಿ ಸ್ಟೇಷನ್ ಯಾರೆಲ್ಲ ನಮ್ಮ ಮಗನೋ, ತಂದೆನೋ, ತಾಯಿನೋ ಕಾಣೆಯಾಗಿದ್ದಾರಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಲಿಸ್ಟ್ ಔಟ್ ಮಾಡಲಾಗತ್ತೆ. ಅವ್ರು ಸಿಕ್ಕಿದ್ರಾ ಇಲ್ವಾ ಅಂತ ಹೇಳ್ಕೊಂಡು ಅವರಿಗೆ ಫೋನ್ ಮಾಡಬೇಕಾಗತ್ತೆ ಫ್ಯಾಮಿಲಿಗೆ. ಅಂದರೆ ಸಿಕ್ಕಿದ್ರಾ ಇಲ್ವಾ ಅಥವಾ ಕಾಣೆ ಆಗ್ಬಿಟ್ರ ಅಂತ, ಅಂತಹ ಮೃತದೇಹ ಇದೆಯಾ ಏನು ಅಂತ DNA ಪರಿಶೀಲನೆ ಕೂಡ ಮಾಡಲಾಗತ್ತೆ. ಸೊ ಸಾಕಷ್ಟು ಸವಾಲುಗಳಿವೆ, ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿರುವಂತ ಪ್ರಕರಣ ಇದು. ಇನ್ ಕೇಸ್ ಏನಾದರೂ ಲೋಪದೋಷ ಆದ್ರೆ, ಲೂಪ್ ಹೋಲ್ಗಳಿದ್ರು ಕೂಡ ಹಿನ್ನಡೆಯನ್ನ ಅನುಭವಿಸಬೇಕಾಗತ್ತೆ SIT ಟೀಮ್. ಈಗ ವೈಜ್ಞಾನಿಕ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಗ್ರಾಫಿಕ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಪರವಾಗಿಲ್ಲ, ವಿಜುವಲ್ಸ್ ಹಾಕಿ ಹೇಳ್ತೀನಿ. ವಿಜುವಲ್ಸ್ ಹಾಕಿ. ಅಸ್ಥಿಪಂಜರ ಸಿಕ್ಕಿದ್ರೆ ಆ ಸ್ಥಳವನ್ನ ಸಂರಕ್ಷಿಸಲು ಕ್ರಮ ತೆಗೆದುಕೊಳ್ತಾರೆ. ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ ಏನು ಅಂತಂದ್ರೆ, ಹೇಗೆ ನಡೆಯುತ್ತೆ ವೈಜ್ಞಾನಿಕ ಪರೀಕ್ಷೆ ಅಂತೇಳಿ. ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ಸ್ ಏನಪ್ಪ ಅಂದ್ರೆ, ಎಲ್ಲರೂ ಕೂಡ ತಲೆಲಿಟ್ಕೊಳ್ಳಿ, ವೈಜ್ಞಾನಿಕ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ. ಅಸ್ಥಿ ಪಂಜರ ಸಿಕ್ಕಿದ್ರೆ ಆ ಸ್ಥಳವನ್ನ ಸಂರಕ್ಷಿಸಲು ಕ್ರಮ, ಆ ಸ್ಥಳವನ್ನ ಸಂರಕ್ಷಣೆ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿ ಯಾವುದೇ ಕುರುಹುಗಳು ಸಿಕ್ಕರೂ ಸಾಕ್ಷ್ಯಗಳಾಗಿ ಸಂಗ್ರಹ ಮಾಡಲಾಗುತ್ತೆ. ಒಂದು ಸಣ್ಣ ಕುರುಹು ಸಿಕ್ಕಿದ್ರು, ಒಂದೇ ಒಂದು ಗ್ಲಾಸ್ ಕಡ್ಡಿ ಸಿಕ್ಕಿದ್ರು, ಯಾರೋ ಒಬ್ರು ಸೋಡಾ ಹಾಕಿದ್ರು ಅಂತ ಇಟ್ಕೊಳ್ಳಿ, ಗ್ಲಾಸ್ ಹಾಕಿದ್ರು ಅಂತ ಇಟ್ಕೊಳ್ಳಿ, ಅದು ಹಾಕಿದ್ರು ಕೂಡ ಅದರ ಒಂದೇ ಒಂದು ಗ್ಲಾಸ್ ಸಿಕ್ಕಿದ್ರು, ಅದರ ಒಂದೇ ಒಂದು ಎಳೆ ಸಿಕ್ಕಿದ್ರು ಕೂಡ ಅದನ್ನು ತೆಗೆದುಕೊಳ್ತಾರೆ. ಒಂದು ಬಟ್ಟೆ ಪೀಸ್ ಸಿಕ್ಕಿದ್ರು ಕೂಡ ತೆಗೆದುಕೊಳ್ತಾರೆ, ಒಂದು ಬ್ಯಾಗ್ ಪೀಸ್ ಸಿಕ್ಕಿದ್ರು ಕೂಡ ತೆಗೆದುಕೊಳ್ತಾರೆ, ಒಂದು ಪುಸ್ತಕದ ಪೀಸ್ ಸಿಕ್ಕಿದ್ರು ತೆಗೆದುಕೊಳ್ತಾರೆ, ಚಪ್ಪಲಿ ಸಮೇತ ಉಳಿದ್ರು ತೆಗೆದುಕೊಳ್ತಾರೆ. ಇನ್ನು ಮಣ್ಣಿನ ಮಾದರಿ, ಸಿಕ್ಕ ವಸ್ತುಗಳು ಫುಲ್ ಪ್ರಿಂಟ್ ವಿಶ್ಲೇಷಣೆ ಮಾಡ್ತಾರೆ.
ಏನೆಲ್ಲ ಸಿಗುತ್ತಲ್ಲ ಅದರ ಪ್ರಿಂಟ್ ಹೇಗಿರುತ್ತೆ, ಅದನ್ನು ಯಾರು ಬಳಕೆ ಮಾಡ್ತಾ ಇದ್ರು, ಅದು ಎಲ್ಲಿತ್ತು, ಅದು ಯಾವ ವಸ್ತುವಿಗೆ ಸಂಬಂಧಪಟ್ಟಿದ್ದು, ಹೀಗೆ ಅನೇಕ ರೀತಿಯಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ. ಆಮೇಲೆ ಅಸ್ಥಿ ಪಂಜರ ಏನಾದರೂ ಸಿಕ್ಕಿದ್ರೆ ಅದನ್ನು ಸಂಗ್ರಹಿಸಿ ಫೊರೆನ್ಸಿಕ್ ವಿಶ್ಲೇಷಣೆ ಕಾರ್ಯ ಮಾಡ್ತಾರೆ. ಅಸ್ಥಿ ಪಂಜರ ಸಿಕ್ಕರೆ ಅದನ್ನು ಸಂಗ್ರಹಿಸಿ FSLನವರು ಅದನ್ನು ವಿಶ್ಲೇಷಿಸ್ತಾರೆ. ಏನಾಗಿದೆ, ಇದು ಹೇಗಿದೆ, ಯಾವ ಸ್ಥಿತಿಯಲ್ಲಿದೆ, ಈ ಅಸ್ಥಿ ಪಂಜರ, ಅದರ ಲಿಂಗ ಯಾವುದು, ಹೆಣ್ಣ ಗಂಡ, ಅದರ ವಯಸ್ಸೆಷ್ಟು, ಈ ರೀತಿಯಾಗಿ ಅದನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಇನ್ನು ಲಿಂಗ, ವಯಸ್ಸು, ಎತ್ತರ ಹಾಗೂ ಗಾಯದ ಗುರುತು ಪತ್ತೆ ಕಾರ್ಯ ಮಾಡ್ತಾರೆ. ಉದಾಹರಣೆಗೆ ನಾನು ಆಗಲೇ ಹೇಳಿದೆ ಲಿಂಗ ಗಂಡು ಹೆಣ್ಣ ಅಂತ, ವಯಸ್ಸು ಎಷ್ಟು ವಯಸ್ಸಿನ ಈ ಅಸ್ಥಿಪಂಜರ ಅಂತ. ಮತ್ತೊಂದು ಕಡೆ ಗಾಯದ ಗುರುತು ಅಂದರೆ ಏನಾದರೂ ಅವರಿಗೆ ಹೊಡೆದಿದ್ರೆ, ತಲೆಬುರುಡೆಗೆ ಹೊಡೆದಿದ್ರೆ, ಅಥವಾ ಕಾಲುಗಳಿಗೆ ಹೊಡೆದಿದ್ರೆ, ಕೈಗಳಿಗೆ ಹೊಡೆದಿದ್ರೆ, ಮೂಳೆಗಳು ಫ್ರ್ಯಾಕ್ಚರ್ ಆಗಿದೆಯಾ, ತಲೆಬುರುಡೆಯಲ್ಲೇ ಏನಾದರೂ ಫ್ರ್ಯಾಕ್ಚರ್ ಆಗಿದೆಯಾ ಮೂಳೆ, ಇದೆಲ್ಲವೂ ಕೂಡ ಗೊತ್ತಾದರೆ ಮಾತ್ರ. ಇದೇ ಕಾರಣಕ್ಕೆ ಕಾರ್ಮಿಕರ ಕೈಯಲ್ಲಿ ತೆಗೆಸ್ತಾ ಇರೋದು. ಒಂದು ವೇಳೆ JCB ಆದರೆ ಆ ಬಾಚಿಯಲ್ಲಿ ಏನಾದರೂ ಹಾಕಿ ಅದಕ್ಕೆ ಏನಾದರೂ ಪೆಟ್ಟಾದರೆ ಮತ್ತೆ ತನಿಖೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಕಾರ್ಮಿಕರನ್ನು ಬಳಸ್ಕೊಳ್ತಾ ಇರೋದು ನೆನಪಿರಲಿ. ಇನ್ನು ಮೂಳೆಗಳು, ದಂತಪಂಕ್ತಿಯಿಂದ DNA ಮಾದರಿ ಸಂಗ್ರಹ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. DNA ಮಾದರಿಯನ್ನು ಸಂಗ್ರಹ ಮಾಡಿದ್ರೇ ಈ ವ್ಯಕ್ತಿ, ಏನು ಸಾವನ್ನಪ್ಪಿರುವಂಥ ವ್ಯಕ್ತಿ ಅಥವಾ ಕೊಲೆಗೆ ಒಳಗಾದಂಥ ವ್ಯಕ್ತಿ ಸಹಜ ಸಾವಿಗೆ ಒಳಗಾದ್ನೋ ಅಥವಾ ಅಸಹಜ ಸಾವಿಗೆ ಒಳಗಾದ್ನೋ ಅದು ಸೆಕೆಂಡ್ರಿ. ಆದರೆ ಈ ವ್ಯಕ್ತಿ ಯಾವ ಕುಟುಂಬಸ್ಥದವರು ಅಂತ ಕಂಡುಹಿಡಿಯೋದಕ್ಕೆ, ಯಾವ ಕುಟುಂಬಕ್ಕೆ ಸೇರಿದವನು ಅಂತ ಕಂಡುಹಿಡಿಯೋದಕ್ಕೆ DNA ಸಂಗ್ರಹ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಬಳಿಕ ಮಿಸ್ಸಿಂಗ್ ಮಾಸ್ ಡೇಟಾದ ಜೊತೆ DNA ಮ್ಯಾಚಿಂಗ್ ಮಾಡ್ತಾರೆ. ಅಂದರೆ ಉದಾಹರಣೆಗೆ 2014ರಲ್ಲಿ 2015ರಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ದಾಖಲಾಗಿರುತ್ತೆ, ಅವರ ಕುಟುಂಬಸ್ಥರನ್ನ ಕರೆದು ಈ ಒಂದು DNA ಆ ಕುಟುಂಬಸ್ಥರಿಗೂ ಮತ್ತು ಈ ಮೂಳೆಯ DNAಗೂ ಪರೀಕ್ಷೆ ಮಾಡ್ತಾರೆ. ಮ್ಯಾಚ್ ಆದರೆ ಈ ಮೂಳೆ ಈ ಕುಟುಂಬಸ್ಥರದ್ದೇ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಪ್ರೂವ್ ಆದರೆ ಯಾವಾಗ ಮಿಸ್ ಆಗಿದ್ದ, ಯಾಕೆ ಮಿಸ್ ಆಗಿದ್ದ ಅಂತ ತನಿಖೆ ಆರಂಭ ಆಗುತ್ತೆ. ಅದಕ್ಕೆ DNA ಇಸ್ ವೆರಿ ಇಂಪಾರ್ಟೆಂಟ್. ಯಾರಾದರೂ ದೂರುದಾರರಿದ್ರೆ ಅವರ DNA ಸ್ಯಾಂಪಲ್ ಮ್ಯಾಚಿಂಗ್ ಮಾಡಲಾಗುತ್ತೆ. ಮ್ಯಾಚಿಂಗ್ ಮಾಡಿ ಮಿಕ್ಕಂತ ಆವಾಗ ಒಂದು ವೇಳೆ ಮ್ಯಾಚ್ ಆಯಿತು ಅಂದರೆ ನಿಕೇಶ್ SIT ತಂಡಕ್ಕೆ ತನಿಖೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ. ವೆರಿ ಈಸಿ. ಮ್ಯಾಚ್ ಆಗಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ವೆರಿ ಚಾಲೆಂಜಿಂಗ್. ಅದಕ್ಕೋಸ್ಕರನೇ ಅವರು ಪ್ಲಾನ್ B ಅಂತ ಇಟ್ಟಿರ್ತಾರೆ. ನೆಕ್ಸ್ಟ್ ಅನಾಮಿಕನಿಗೆ ವೈಜ್ಞಾನಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಶವ ಅಥವಾ ಕುರುಹು ಪತ್ತೆ ಆದ್ರೆ ದೂರುದಾರನಿಗೂ ಕೂಡ ಪರೀಕ್ಷೆಯನ್ನು ಮಾಡಲಾಗತ್ತೆ. ಇದೀಗ ನಾನು ಹೇಳ್ತಾ ಇರುವಂತದ್ದು ಯಾರು ದೂರು ಕೊಟ್ಟಿದ್ದಾನೆ, ಯಾರು ಸಾಕ್ಷಿದಾರ, ಯಾರು ಅನಾಮಿಕ, ಆತನಿಗೂ ಕೂಡ ವೈಜ್ಞಾನಿಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ನಂಬರ್ 1, ಶವ ಅಥವಾ ಕುರುಹು ಪತ್ತೆ ಆದ್ರೆ ದೂರುದಾರನಿಗೂ ಕೂಡ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಕೇವಲ ವಿಚಾರಣೆ ಮಾತ್ರ ಅಲ್ಲದೆ ವೈಜ್ಞಾನಿಕ ಮಾದರಿಯ ಪರೀಕ್ಷೆ ಆಗತ್ತೆ. ಆತನ ಮಾನಸಿಕ ಸ್ಥಿಮಿತ ಯಾವ ರೀತಿಯಾಗಿದೆ ಅಂತ, ಸುಖ ಸುಮ್ಮನೆ ಪೊಳ್ಳು ಮತ್ತೊಂದು ಮಗದೊಂದು ಸುಳ್ಳು ಹೇಳದ್ನೋ, ಈತನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ ಅದನ್ನು ಕೂಡ ಪರೀಕ್ಷೆ ಮಾಡುವಂತ ನಿಟ್ಟಿನಲ್ಲಿ ವೈಜ್ಞಾನಿಕ ಮಾದರಿಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ದೂರುದಾರ ಅದೇ ಅನಾಮಿಕ ವ್ಯಕ್ತಿಗೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಡೆಸಬಹುದು. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಇನ್ನೊಂದು ಕಡೆಯಲ್ಲಿ ವೈಜ್ಞಾನಿಕ ಮಾದರಿ ಸುಳ್ಳು ಪತ್ತೆ ಪ್ರಕ್ರಿಯೆ ಈ ಪಾಲಿಗ್ರಾಫ್ ಟೆಸ್ಟ್. ಈ ಪಾಲಿಗ್ರಾಫ್ ಟೆಸ್ಟ್ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಸುಳ್ಳು ಹೇಳೋದು ಅಂತ ಕಾಯಿಲೆ ಇರುತ್ತೆ ಕೆಲವರಿಗೆ. ಸುಳ್ಳು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಸುಳ್ಳು ಹೇಳೋದೇ ಒಂದು ಕಾಯಿಲೆ ಇರುತ್ತೆ. ಅದಕ್ಕೆ ಈ ಒಂದು ಪಾಲಿಗ್ರಾಫ್ ಟೆಸ್ಟ್ ಅಂತ ನಡೆಸ್ತಾರೆ. ಸೊ ಆ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಸುಳ್ಳು ಹೇಳೋದು ಹೌದಾದ್ರೆ ಆತನ ವಿರುದ್ಧವೂ ಕೂಡ ಶಿಕ್ಷೆ ಆಗತ್ತೆ. ಇನ್ನೊಂದು ಇದರಲ್ಲಿ ವ್ಯಕ್ತಿಯ ದೈಹಿಕ ಪ್ರಕ್ರಿಯೆಗಳು, ಸೊ ಆತನ ಪ್ರತಿಕ್ರಿಯೆ ಯಾವ ರೀತಿ ಆಗಿರುತ್ತೆ ಅದನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಜೊತೆಗೆ ಘಟನೆ ಅಥವಾ ಕೃತ್ಯ ಸಂಬಂಧಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರೀಕ್ಷೆ. ಆ ಘಟನೆ ಈಗ ಶವವನ್ನು ಹೂಳುವ ಮುನ್ನ ಯಾವ ರೀತಿಯಾಗಿ ಯಾರು ಈತನಿಗೆ ಶವವನ್ನು ತೆಗೆದುಕೊಂಡು ಕೊಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಪ್ರಕ್ರಿಯೆ ಯಾವ ರೀತಿಯಾಗಿದೆ. ಸೊ ಇಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ವಿಡಿಯೋಗ್ರಫಿ ಮಾಡ್ಕೊಳ್ಳಲಾಗತ್ತೆ. ಈತನಿಗೆ ಶವವನ್ನ ಯಾರು ತಲುಪಿಸ್ತಾ ಇದ್ರು, ಈ ಸಂದರ್ಭದಲ್ಲಿ ಶವವನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರ ಅಥವಾ ಪೋಸ್ಟ್ ಮಾರ್ಟಮ್ ಇಲ್ಲದೇನೆ ಶವವನ್ನ ಈತ ಹೂಳ್ತಾ ಇದ್ನ, ಅಥವಾ ಇದಕ್ಕೆ ಪಂಚಾಯತ್ನವ್ರು ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ಕೂಡ ಡೀಟೇಲ್ಸ್ ಅನ್ನ ಕಲೆ ಹಾಕಬೇಕಾಗತ್ತೆ. ಅಲ್ಲಿ ಅವ್ರದ್ದೊಂದು ಬುಕ್ ಇರುತ್ತೆ, ಅದರಲ್ಲಿ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇದು ಯಾರ ಶವ, ಏನ್ ಕತೆ ಎಲ್ಲವನ್ನು ಕೂಡ. ಆಮೇಲೆ ಪೊಲೀಸ್ನವ್ರದ್ದು ಕೂಡ ಅದರಲ್ಲಿ ರಿಪೋರ್ಟ್ ಇರುತ್ತೆ, ಯಾರ ಶವ ಏನು ಎತ್ತ ಅಂತ ಹೇಳ್ಕೊಂಡು. ಘಟನೆ ಅಥವಾ ಕೃತ್ಯ ಸಂಬಂಧಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಪರೀಕ್ಷೆ ವೇಳೆ ರಕ್ತದೊತ್ತಡ ಅಥವಾ ಉಸಿರಾಟ, ಚರ್ಮದ ವೈಬ್ರೇಷನ್ಗಳನ್ನು ಕೂಡ ದಾಖಲು ಮಾಡಲಾಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಾಲಿಗ್ರಾಫ್ ಟೆಸ್ಟ್. ಯಾಕಂತ ಹೇಳಿದ್ರೆ ಪರೀಕ್ಷೆ ವೇಳೆ ಈತನ ರಕ್ತದೊತ್ತಡ ಯಾವ ರೀತಿಯಾಗಿರುತ್ತೆ, ಉಸಿರಾಟ, ಚರ್ಮದ ವೈಬ್ರೇಷನ್, ಕೆಲವರೆಲ್ಲ ಸುಳ್ಳು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರದ್ದು ಆಟಿಟ್ಯೂಡ್ ಇರುತ್ತೆ ಅದನ್ನು ಕೂಡ
ಗಮನವಹಿಸಬೇಕಾಗತ್ತೆ. ಅದಕ್ಕೂ ಕೂಡ ಟೆಸ್ಟ್ ಮಾಡ್ತಾರೆ. ನಂತರ ಆತನ ದೈಹಿಕ ಪ್ರತಿಕ್ರಿಯೆಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನ ಮಾಡಲಾಗುತ್ತೆ. ಸೊ ಇಲ್ಲಿ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಓಕೆ. ಸೊ ಈಗ ಕೇಸ್ ದಾಖಲಾಯಿತು, SIT ತಂಡ ರಚನೆ ಮಾಡಿಕೊಂಡ್ರು, ಈಗ ಹಣ ಎಲ್ಲೆಲ್ಲ ಹೂತಿದ್ದಾನೆ ಅದನ್ನ ತೆಗೆಯುವಂತ ಪ್ರಕ್ರಿಯೆ ಕೂಡ ಶುರುವಾಯಿತು. ಸೊ ಈಗ ಏನ್ ಮಾಡ್ತಾರಂತ ಹೇಳಿದ್ರೆ, ಅನಾಮಿಕಾ ಹೇಳಿರುವಂತ ಪ್ರತಿ ಗುರುತುಗಳನ್ನು ಕೂಡ ಪತ್ತೆ ಹಚ್ಚಿದ್ರು. ಸೊ ಅಲ್ಲೆಲ್ಲವನ್ನೂ ಕೂಡ ಹುಳುವಂತ ಪ್ರಕ್ರಿಯೆ ಆಗುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಒಂದು ಸಿಕ್ಕಂತ ಸಂದರ್ಭದಲ್ಲಿ ಶವ ಅದು ಯಾರದ್ದು ಏನು ಎತ್ತ ಅಂತ ಅದನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗತ್ತಂತ ಹೇಳಿದ್ರೆ, ಅದಕ್ಕೆ ಹೇಳೋದು, ಯಾರೋ ಮಿಸ್ಸಿಂಗ್ ಆಗ್ಬಿಟ್ರು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಡೀಟೇಲ್ಸ್ ಕಲೆ ಹಾಕ್ತಾರೆ. ಯಾವಾಗ ಮಿಸ್ಸಿಂಗ್ ಆಗಿದ್ದು, ಏನ್ ಕತೆ, ಅವರ ಸಂಬಂಧಿಗಳದ್ದು DNA ಚೆಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಅನಾಥ ಶವವಾಗೇ ಹೋಗ್ಬಿಡುತ್ತೆ. ಅದಕ್ಕೆ ಯಾವುದೋ ಅಪಾಮನೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಕೆಲವರೆಲ್ಲ ಕಂಪ್ಲೇಂಟ್ ಕೊಡದೆ ಯಾರು ಮನೇಲಿ ಹೋಗಲ್ಲ, ಕಂಪ್ಲೇಂಟ್ ಕೊಡಲ್ಲ. ಪೊಲೀಸ್ ಸ್ಟೇಷನ್ ನಿಮ್ಗಾಗೇ ಇರೋದು, ಸಾರ್ವಜನಿಕರಿಗಾಗೇ ಇರೋದು. ಅವ್ರು ನಿಮ್ಮ ದುಡ್ಡಲ್ಲೇ, ಟ್ಯಾಕ್ಸ್ ದುಡ್ಡಲ್ಲೇ ಅವ್ರಿಗೆ ಸ್ಯಾಲ್ರಿ ಹೋಗೋದು. ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕಂಪ್ಲೇಂಟ್ ಕೊಡಬೇಕು. ಯಾರೇ ಮಿಸ್ ಆದರೂ ಕೂಡ ಕಂಪ್ಲೇಂಟ್ ಕೊಡಬೇಕು. ಯಾಕಂತೇಳಿ ಇಂಥ ಪ್ರಕರಣದಲ್ಲೆಲ್ಲ ಹೆಲ್ಪ್ ಆಗುತ್ತೆ ನಾಳಿನ ದಿವಸ. ಯಾಕಂತ ಹೇಳಿದ್ರೆ ಈಗ ಒಂದು ಶವ ಸಿಕ್ತು, ಅದು ಯಾರದ್ದು ಏನು ಅಂತ ಹೇಳ್ಕೊಂಡು ಈಗ ಅಲ್ಲಿ ಕಂಪ್ಲೇಂಟ್ ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರ ಮನೆಗೂ ಕೂಡ ಫೋನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಬಂದರೆ DNA ಚೆಕ್ ಮಾಡೋಕೆ ಈಸಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಪರೀಕ್ಷೆನ ಮಾಡೋಕೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಬಹಳ ಪ್ರಮುಖವಾಗಿ ನೋಡಿ. ಯಾಕಂತಂದ್ರೆ ಎಷ್ಟೋ ಜನ ಭಯ ಪಡ್ಕೊಂಡು ಕೂತಿರ್ಬೋದು. ಕೆಲವರು ಹೇಳ್ತಾ ಇದ್ದಾರೆ, ಈ ಅನಾಮಿಕಾ ಎಲ್ಲಿದ್ದ, ಯಾಕೆ ಬಂದ, ಇವಾಗ ಅಷ್ಟಿರ ಏನ್ ಮಾಡ್ತಾ ಇದ್ದ, ಅದು ಇದು 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 ಅಂತ ಒಂದಷ್ಟು ಪ್ರಶ್ನೆಗಳನ್ನ ಮುಂದೆ ಇಡ್ಬೋದು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕೆಲವರಿಗೆ ಭಯನೂ ಇರಬಹುದು, ಭಯದಿಂದನೂ ಕೂಡ ಮಾತನಾಡದೇ ಇರಬಹುದು. ಅಥವಾ ಈಗೇನೋ ಒಂದು ಪ್ರಕರಣ ಸುದ್ದಿ ಮಾಡ್ತಾ ಇದೆ, ಈಗ ಬಂದ್ರೆ ನನಗೇನೋ ನ್ಯಾಯ ಸಿಗ್ಬೋದು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡು ಈತ ಬಂದಿರಬಹುದು. ಸೊ ಹಾಗಾಗಿ ಇವತ್ತು ರೆಬೆಲ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿ 11 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ರೆಬೆಲ್ ಟಿವಿ ಮಾಡ್ತಾ ಹೋಗುತ್ತೆ. ಮಿಸ್ ಮಾಡದೆ ರೆಬೆಲ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂಡಲೇ ಶೇರ್ ಕೂಡ ಮಾಡಿ. ನಾವು 11 ಗಂಟೆಯಿಂದ ಆ ಡೆವಲಪ್ಮೆಂಟ್, 11 ಗಂಟೆ ಅಂತಲ್ಲ, ಯಾವಾಗ ಶುರುವಾಗುತ್ತೆ ಆ ಡೆವಲಪ್ಮೆಂಟ್ ಆ ಕ್ಷಣದಿಂದಲೂ ಕೂಡ ರೆಬೆಲ್ ಟಿವಿ ನಾನ್ ಸ್ಟಾಪ್. ಇವತ್ತು ಕೇವಲ ಒಂದೇ ಗುಂಡಿ ಅಲ್ಲ ಅಥವಾ ಒಂದೇ ಜಾಗ ಅಲ್ಲ, ನನ್ನ ಪ್ರಕಾರ ಇವತ್ತು 1 ರಿಂದ 2 ಅಥವಾ 3 ಹೋಗಬಹುದು. ಸೊ ಹಾಗಾಗಿ ರೆಬೆಲ್ ಟಿವಿ ನಾನ್ ಸ್ಟಾಪ್ ಮಾಡ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ಮತ್ತಷ್ಟು ವಿವರಗಳನ್ನ ಕೊಡ್ತಾ